ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾಳೆ ಫೈನಲ್ ಆಗುತ್ತಾ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಬಿಜೆಪಿ ಹೈಕಮಾಂಡ್ ನಡೆ. ನಾಳೆ ಯುಪಿ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆಯಾಗುತ್ತೆ. ನಾಳೆ ಫೈನಲ್ ಆಗುತ್ತಾ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಬಿಜೆಪಿ ಹೈಕಮಾಂಡ್ ನಾಯಕರ ನಡೆ. ಏನು ಮಾಡಬಹುದು, ಬದಲಾವಣೆ ಮಾಡ್ತಾರಾ? ನಾಳೆ ಯುಪಿ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆಯಾಗುತ್ತೆ. ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಕೂಡ ಫೈನಲ್ ಆಗುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಮತ್ತೆ ಬಿವೈ ವಿಜಯೇಂದ್ರ ಅವರಿಗೆ ಗುಡ್ ನ್ಯೂಸ್ ಸಿಗುತ್ತಾ? ರೆಬಲ್ಸ್ ಟೀಮ್ಗೆ ಸಿಹಿ ಸುದ್ದಿಯನ್ನ ನೀಡಬಹುದಾ ಹೈಕಮಾಂಡ್ನಿಂದ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಹಲವು ದಿನಗಳ ಕಗ್ಗಂಟಿಗೆ ಪರಿಹಾರ ಸಿಗುತ್ತಾ? ವಿಜಯೇಂದ್ರ ಮುಂದುವರಿತಾರಾ? ಹೊಸ ಅಧ್ಯಕ್ಷರ ಹೆಸರು ಘೋಷಣೆಯಾಗಬಹುದಾ? ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಸಂಡೇ ಧಮಾಕ ನಿರೀಕ್ಷೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ. ಅಂದ್ರೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಅನ್ನೋ ಕೂಗು ಪದೇ ಪದೇ ಕೇಳಿ ಬರ್ತಾ ಇತ್ತು. ಈ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಏನಿತ್ತು ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಕೆಲವೊಂದಷ್ಟು ನಾಯಕರು ಪದೇ ಪದೇ ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ರು. ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರನ್ನ ಬದಲಾವಣೆಯನ್ನ ಮಾಡಬೇಕು ಅಂತ ಹೇಳಿ ಬಸನಗೌಡ ಪಾಟೀಲ್, ಯತ್ನಾಳ್ ಸೇರಿದಂತೆ ಸಾಕಷ್ಟು ನಾಯಕರು ಈಗಾಗಲೇ ಒತ್ತಾಯವನ್ನ ಮಾಡ್ತಾ ಇದ್ರು. ಅವರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಹಾಗಾಗಿ ಹಿರಿಯ ನಾಯಕರಿಗೆ ಒಂದು ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಸಾಕಷ್ಟು ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ರು. ಇದೀಗ ಕುತೂಹಲವನ್ನ ಮೂಡಿಸ್ತಾ ಇದೆ. ನಾಳೆ ಫೈನಲ್ ಆಗುತ್ತಾ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್ ಹೆಬ್ಬಾರ್, ಇದೀಗ ನಾಳೆ ಏನಾದರೂ ಫೈನಲ್ ಆಗುತ್ತಾ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಅಂತ? ಇಲ್ಲಿ ಬಿವೈ ವಿಜಯೇಂದ್ರ ಅವರೇ ಮುಂದುವರಿತಾರಾ ಅಥವಾ ಬೇರೆಯವ್ರಿಗೆ ಅವಕಾಶ ನೀಡ್ತಾರಾ? ಬಹಳ ಕುತೂಹಲ ಮೂಡಿಸಿರುವಂತಹ ವಿಚಾರ ಇದೆ. ಯಾಕಂತಂದ್ರೆ ಬಹಳ ಸಮಯದಿಂದ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಆಗತ್ತಾ, ಕಂಟಿನ್ಯೂ ಆಗತ್ತಾನಂತ ಚರ್ಚೆಗಳು ನಡೀತಾನೆ ಇತ್ತು. ಯತ್ನಾಳ್ ಸೇರಿದಂತೆ ಒಂದಷ್ಟು ಜನ ರೆಬೆಲ್ಲ ಕೂಡ ಆಗಿದ್ರು. ಒಂದು ಟೀಮ್ ಹೋಗಿ ದೆಹಲಿಗೆ ಹೋಗಿ ಮಾತುಕತೆ ಮಾಡುವಂತ ಪ್ರಯತ್ನ ಕೂಡ ನಡೆದಿತ್ತು. ಇದ್ರ ನಡುವೆಯಲ್ಲಿ ಉತ್ತರ ಪ್ರದೇಶದಲ್ಲೂ ಸಹಿತ ಇದೇ ರೀತಿಯ ಸಮಸ್ಯೆ ಮುಂದುವರೆದಿದೆ. ಅಲ್ಲಿ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ಬೇಕು ಅಂತೇಳಿ ಅಲ್ಲಿ ರೇಸ್ ನಲ್ಲಿ OBC ಅವರು 3 ಜನ, ಬ್ರಾಹ್ಮಣ ಸಮುದಾಯದವರು 2 ರೇಸ್ ನಲ್ಲಿ ಇದ್ರು. ಆ ವಿಚಾರವಾಗಿ ಇವತ್ತು ಉತ್ತರ ಪ್ರದೇಶದಲ್ಲಿ ಫೈನಲ್ ಆಗುತ್ತೆ. ಚುನಾವಣಾ ಪ್ರಕ್ರಿಯೆ ಇವತ್ತು ಆರಂಭ ಆಗುತ್ತೆ. ಇವತ್ತು ಆರಂಭ ಮಾಡಿ ಇವತ್ತು ಸಂಜೆ ಅಥವಾ ನಾಳೆ ಅಷ್ಟೊತ್ತಿಗೆ ಅಲ್ಲಿ ರಾಜ್ಯಾಧ್ಯಕ್ಷರ ಹೆಸರನ್ನ ಘೋಷಣೆ ಮಾಡ್ಲಿಕ್ಕಿದ್ದಾರೆ. ಸೊ ಈಗ ಒಂದ್ ಕಡೆಯಲ್ಲಿ ಬಿಜೆಪಿ ಹೈಕಮಾಂಡ್ ಪ್ರಕ್ರಿಯೆ ಆರಂಭ ಮಾಡಿದನಂತ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಬಗ್ಗೆನೂ ಕೂಡ ಇವರು ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಂಡೇ ಧಮಾಕ ರಾಜ್ಯ ಬಿಜೆಪಿಗೆ ಸಿಗತ್ತಾ ಅನ್ನೋ ನಿರೀಕ್ಷೆಯಲ್ಲಿ 2 ರೀತಿಯ ಚರ್ಚೆ ಈಗ ಆರಂಭ ಆಗಿದೆ. ರೆಬೆಲ್ಸ್ ಟೀಮ್ಗೆ ಮೇಲುಗೈ ಆಗತ್ತಾ, ಅವರಿಗೆ ಸಿಹಿ ಸುದ್ದಿ ಸಿಗತ್ತಾ, ಅಥವಾ ಇಷ್ಟು ದಿನ ಅವರು ಮಾಡದಂತ ಹೋರಾಟಕ್ಕೆ ಯಾವುದೇ ರೀತಿಯ ಪ್ರತಿಫಲ ಸಿಗದೇನೆ ವಿಜಯೇಂದ್ರರನ್ನೇ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಕಂಟಿನ್ಯೂ ಮಾಡ್ತಾರಾ ಅನ್ನೋಂಥ ಚರ್ಚೆ ಇದೆ. ಸದ್ಯಕ್ಕಂತೂ ಒಂದು ನಿರೀಕ್ಷೆ ಆರಂಭ ಆಗಿದೆ. ಬಿಜೆಪಿ ಹೈಕಮಾಂಡ್ ಇಷ್ಟು ದಿನ ಬೇರೆ ಬೇರೆ ಕಾರಣಕ್ಕಾಗಿ ಚುನಾವಣೆ ಸೇರಿದಂತೆ ಇನ್ನಿತರ ವಿಚಾರಕ್ಕಾಗಿ ಬ್ಯುಸಿಯಾಗಿರುತ್ತೆ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರ ಘೋಷಣೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ಬೇಕಾಗಿರೋದು 3-4 ಕಡೆಗಳಲ್ಲಿ ಸ್ಥಗಿತ ಆಗಿತ್ತು. ಅದು ಈಗ ಆ ಪ್ರಕ್ರಿಯೆ ಆರಂಭ ಆಗುವಂತ ಲಕ್ಷಣ ಕಾಣಿಸ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ನಾಳೆ ದಿನ ನೂತನ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಆಗುತ್ತೆ. ಇದರ ಜೊತೆಯಲ್ಲಿಯೇ ಕರ್ನಾಟಕದ ಬಗ್ಗೆನೂ ಸಹಿತ, ಕರ್ನಾಟಕ ರಾಜ್ಯ ಬಿಜೆಪಿ ಬಗ್ಗೆನೂ ಸಹಿತ ಇವರು ಗಮನ ಹರಿಸಬಹುದು, ಒಂದು ತೀರ್ಮಾನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ತೇಜಸ್ವಿನಿ. ಓಕೆ, ಧನ್ಯವಾದ ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.